ಹಲೋ ನಮಸ್ಕಾರ. ದುಬೈನಲ್ಲಿ ನಿನ್ನೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕ್ರಿಕೆಟ್ ಮ್ಯಾಚ್ ಯಾರೆಲ್ಲ ನೋಡಿದ್ರಿ? ಹೇಗಿತ್ತು ಮ್ಯಾಚ್? ಭಾರತ ಪಾಕಿಸ್ತಾನವನ್ನು ಬಗ್ಗು ಬಡಿತು. ಭಾರತ ಅತ್ಯಂತ ಬಲಿಷ್ಠ ತಂಡ ಇವತ್ತು ವರ್ಲ್ಡಲ್ಲಿ, ನೋ ಡೌಟ್. ಪಾಕಿಸ್ತಾನ ಸಿಕ್ಕಾಪಟ್ಟೆ ದುರ್ಬಲ ಇದೆ. ಭಾರತದ ಮೇಲೆ ಅದು ಈ ಹಿಂದೆಲ್ಲ ಕೊಡ್ತಿತ್ತಲ್ಲ ಪೈಪೋಟಿ, ಹಿಂದೆಲ್ಲ ಇತ್ತಲ್ಲ ಟೆನ್ಷನ್ನು, ಅದೆಲ್ಲ ಈಗೆಲ್ಲ ವರ್ಕೌಟ್ ಆಗಲ್ಲ. ಟೀಮ್ ಇಂಡಿಯಾ ತುಂಬ ಬಲಿಷ್ಠವಾಗಿದೆ. ಇದು ಕ್ರಿಕೆಟಿನ ಆಟಗಾರರ ಸಾಮರ್ಥ್ಯದ ಚರ್ಚೆ ಮತ್ತು ವಿಮರ್ಶೆ. ಇದನ್ನು ಪಕ್ಕ ಕೇಳೋಣ. ಈಗ ನಮ್ಮ ದೇಶದಲ್ಲಿ ಎರಡು ರೀತಿಯ ಚರ್ಚೆ ನಡೀತಿದೆ. ಒಂದನೇ ಚರ್ಚೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ರಿಕೆಟ್ ಮ್ಯಾಚ್ ಆಡೋದಕ್ಕೆ ಯಾಕೆ ಬಿಟ್ರಿ? ಎರಡನೇ ಪ್ರಶ್ನೆ, ಅದರಲ್ಲೇನು ತಪ್ಪಿದೆ? ಯಾಕೆ ಭಾರತ ಪಾಕಿಸ್ತಾನದ ಮೇಲೆ ಕ್ರಿಕೆಟ್ ಆಡಬೇಕಾಗಿತ್ತು? ಅದರ ಅವಶ್ಯಕತೆ ಏನಿತ್ತು? ಮೋದಿ ಮತ್ತು ಅಮಿತ್ ಶಾ ಏನಾಗಿದೆ? ಪಹಲ್ಗಾಮ್ನಲ್ಲಿ ಮೊನ್ನೆ ಅಷ್ಟೇ ನಮ್ಮ ದೇಶದ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿ ಹಾಕಿದ ಭಯೋತ್ಪಾದಕರ ಫ್ಯಾಕ್ಟರಿ ಪಾಕಿಸ್ತಾನದ ಮೇಲೆ ಕ್ರಿಕೆಟ್ ಮ್ಯಾಚ್ ಬೇಕಾಗಿತ್ತಾ? ವ್ಯಾಪಾರ ಅಂತ ಬಂದರೆ, ದುಡ್ಡು ಅಂತ ಬಂದರೆ ಎಲ್ಲವನ್ನು ಬದಿಗಿಡ್ತಿರಲ್ಲ. ಎಲೆಕ್ಷನ್ ಅಂತ ಬಂದರೆ ಅದೊಂಥರ ವ್ಯಾಪಾರ. ಆವಾಗ ನಿಮಗೆ ಪಾಕಿಸ್ತಾನ ಟೆರರಿಸ್ಟ್ಗಳು ನೆನಪಾಗ್ತಾರೆ. ಕ್ರಿಕೆಟ್ ಮ್ಯಾಚು ಅಂತ ಬಂದಾಗ ಇದೊಂದು ವ್ಯಾಪಾರ. ಆವಾಗ ಪಾಕಿಸ್ತಾನ ಟೆರರಿಸ್ಟ್ಗಳು ಲೆಕ್ಕಕ್ಕೆ ಬರಲ್ಲ. ಇದು ಸರಿನಾ ಮೋದಿ? ಇದು ಸರಿನಾ ಅಮಿತ್ ಶಾ? ಈ ಥರ ಎಲ್ಲ ಪ್ರಶ್ನೆಯನ್ನು ಮಾಡ್ತಿರೋರು ಆಲ್ಮೋಸ್ಟ್ ಎಡಪಂಥೀಯ ಚಿಂತಕರು, ಮುಸಲ್ಮಾನರು, ಓವೈಸಿ ಅಂತವ್ರು. ಬಿಕಾಸ್ ಆಫ್ ಮೋದಿ ಅಂಡ್ ಶಾ ಅಥವಾ BJP ಅಂಡ್ RSS ಸದಾ ಪಾಕಿಸ್ತಾನವನ್ನೇ ಇಟ್ಕೊಂಡು ಪಾಲಿಟಿಕ್ಸ್ನ ಮಾಡ್ಕೊಂಡು ಬಂದವರು. ಹೀಗಿರಬೇಕಾದ್ರೆ ನನ್ನ ದೇಶದ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿ ಹಾಕಿದ ಪಾಕಿಸ್ತಾನದ ಮೇಲೆ ಕ್ರಿಕೆಟ್ ಆಡುವಂತಹ ಅವಶ್ಯಕತೆ ಇತ್ತ? ಈ ಥರದ ಪ್ರಶ್ನೆ. ಆ ಕಡೆ ಏನು ತಪ್ಪಿದೆ? ಕ್ರಿಕೆಟೇ ಬೇರೆ, ಕ್ರೀಡೆಯೇ ಬೇರೆ, ಬಾರ್ಡರ್ ಸಮಸ್ಯೆಗಳೇ ಬೇರೆ. ತುಂಬಾ ಜನಕ್ಕೆ ನೋವು ಇದೆ, ಇಲ್ಲ ಅಂತ ಏನಿಲ್ಲ. ಪಾಕಿಸ್ತಾನ ಅನ್ನೋ ಹೆಸರು ನಮ್ಮ ದೇಶದಲ್ಲಿ ಕೇಳಿದ ತಕ್ಷಣನೇ ಮೈಯೆಲ್ಲ ಉಳಿತಾರೆ. ಯಾಕೆ ಇವ್ರ ಜೊತೆ ಸಂಬಂಧ ಅನ್ನೋದು ಎಲ್ಲ ಒಂದ್ ಕಡೆ. ಆದ್ರೆ ಏನ್ ಮಾಡಕ್ಕಾಯ್ತದೆ? ಬಿಟ್ಟು ಇರಕ್ಕಲ್ಲ, ಕಟ್ಕೊಳ್ಳೋಂಗಿಲ್ಲ, ಬಿಟ್ಕೊಳ್ಳೋಂಗಿಲ್ಲ. ಏನು ಅಂದ್ರೆ ಆ ಪಕ್ಕದ ರಾಷ್ಟ್ರ ಸಂಪರ್ಕನೂ ಸಂಪೂರ್ಣವಾಗಿ ಮುರಿಯೋಂಗೂ ಇಲ್ಲ, ಸಂಪೂರ್ಣವಾಗಿ ದ್ವೇಷಿಸೋಕ್ಕೂ ಆಗಲ್ಲ. ಹಾಗಾಗಿ ಒಡನಾಟ ಇಟ್ಕೋಬೇಕು ಆಟದ ಮೂಲಕ ಅನ್ನೋಂಥ ಒಂದು ಏನೋ ಭಾವನೆಯಲ್ಲಿ. ಏನು ಮಾಡೋಕ್ಕಾಗ್ತದೆ? ಶತ್ರು ರಾಷ್ಟ್ರನೇ. ಏನು ಮಾಡೋದು? ಅಕ್ಕಪಕ್ಕದಲ್ಲೇ ಇದ್ದಾವೆ. ಏನು ಮಾಡೋದು? ಸೊ BJP ಆ್ಯಂಡ್ ಅದರ್ಸ್, BJP ಭಕ್ತರು, ಮೋದಿ ಭಕ್ತರೆಲ್ಲ ಭಾರತ ಪಾಕಿಸ್ತಾನದ ಮೇಲೆ ಕ್ರಿಕೆಟ್ ಆಡೋದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಏಷ್ಯಾ ಕಪ್ ಅಂದರೆ ಭಾರತ ಆಯೋಜಿಸುವ ಪಂದ್ಯಾಟವಲ್ಲ. ಏಷ್ಯಾದಲ್ಲಿ ಕ್ರಿಕೆಟ್ ಆಡುವಂತಹ ದೇಶಗಳ ಒಂದು ಸಮಿತಿ, ಅದು ಒಂದು ಕಮಿಟಿ. ಅದಕ್ಕೊಬ್ಬ ಮುಸಲ್ಮಾನನೇ ಅಧ್ಯಕ್ಷ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಂತ ಕರೀತಾರೆ ಅದನ್ನು. 1983ರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆಗಿರೋದು. ಪ್ರತಿ 2 ವರ್ಷಕ್ಕೊಮ್ಮೆ ಏಷ್ಯಾ ಕಪ್ಪನ್ನು ಆಯೋಜಿಸಲಾಗುತ್ತೆ. ಭಾರತ ಪಾಕಿಸ್ತಾನ ನಡುವೆ ರಾಜತಾಂತ್ರಿಕ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳಿರ್ಬೋದು. ಆದರೆ ಏಷ್ಯಾ ಕಪ್ ಅನ್ನೋದು ACC ಆಯೋಜಿಸುತ್ತಿರುವಂಥ ಒಂದು ಪಂದ್ಯಾವಳಿ. ಭಾರತ ಹೋಗಿದೆ, ಆಟ ಆಡಿದೆ, ಅದರಲ್ಲೇನು ತಪ್ಪು? ಈ ಥರ ಸಮರ್ಥನೆ ಮಾಡ್ತಿದ್ದಾರೆ. ಈಗ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ಕೂಡ ಒಂದು ತಂಡ. ಆ ಪಾಕಿಸ್ತಾನ ತಂಡದ ಜೊತೆ ನಾವು ಆಟ ಆಡಲ್ಲ ಅಂದರೆ ಆ ಏಷ್ಯಾ ಕಪ್ಪೇ ನಡೆಯೋದಿಲ್ಲ. ಒಂದು ಪಾಕಿಸ್ತಾನ ಎಕ್ಸಿಟ್ ಆಗಬೇಕು, ಇಲ್ಲ ಇಂಡಿಯಾ ಎಕ್ಸಿಟ್ ಆಗಬೇಕು. ಇಂಡಿಯಾ ಏಷ್ಯಾ ಕಪ್ಪಿಂದ ಎಕ್ಸಿಟ್ ಆದರೆ ಅದು ಕೆಟ್ಟ ಸಂದೇಶವನ್ನು ಕೊಡುತ್ತೆ. ಹಾಗಾಗಿ ಕ್ರಿಕೆಟನ್ನು ಆಡಲೇಬೇಕಾದಂಥ ಸಂದರ್ಭ ಪಾಕಿಸ್ತಾನ ಆಗಲಿ ಭಾರತ ಆಗಲಿ ಅದಕ್ಕೆ ವೇದಿಕೆಯನ್ನು ಕೊಡಲಿಲ್ಲ. ದುಬೈನಲ್ಲೇ ಹೋಗಿ ಆಟ ಆಡಿದ್ದಾರೆ. ಆದರೆ ಆ ಆಟದ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತುಂಬ ನೋವಿಂದನೇ ತುಂಬ ಜನ ಮಾತಾಡ್ತಾ ಇರ್ಬೋದು. ಪಹಲ್ಗಾಮ್ನಲ್ಲಿ ನಡೆದಿದ್ದು ಅಂತಿಂಥ ದುರ್ಘಟನೆ ಅಲ್ಲ. 2025 ಏಪ್ರಿಲ್ 22 ಮಧ್ಯಾಹ್ನ ಸುಮಾರು 2:30 ಸಮಯಕ್ಕೆ ದಕ್ಷಿಣ ಕಾಶ್ಮೀರ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ನಗರದಿಂದ ಸುಮಾರು 7 ಕಿಲೋಮೀಟರ್ ದೂರದ ಬೈಸರನ್ ವ್ಯಾಲಿ ಮೇಡ್ನಲ್ಲಿ ಈ ದಾಳಿ ನಡೆದಿರೋದು. ಒಟ್ಟು 26 ಜನ ಮೃತಪಟ್ಟರು. ಧರ್ಮಗಳನ್ನು ಕೇಳಿ ಕೊಲೆ ಮಾಡಿದ್ರು. ಹೆಣ್ಣು ಮಕ್ಕಳನ್ನು ಸಾಯಿಸಲಿಲ್ಲ, ಅವರ ಸಿಂಧೂರವನ್ನು ಅಳಿಸಿದ್ರು. ಅದರ ಪರಿಣಾಮವಾಗಿ ಆಪರೇಷನ್ ಸಿಂಧೂರ್ ಅಂತ ಹೇಳ್ಬಿಟ್ಟು ಈ ಉಗ್ರರು ಏನು ಪಾಕಿಸ್ತಾನದಲ್ಲೇ ನೆಲೆ ಕಂಡುಕೊಂಡಿದ್ದಾರೋ, ಶೆಲ್ಟರ್ಗಳನ್ನು ನಿರ್ಮಿಸ್ಕೊಂಡು ಆರಾಮಾಗಿ ಕೂತ್ಕೊಂಡು ಭಾರತದ ಮೇಲೆ ದಾಳಿ ಮಾಡ್ತಿದ್ದಾರೋ, ಕಾಶ್ಮೀರ ನಂಬೋದು ಅಂತೇಳಿ. ಆ ಕಡೆ ಬಲೂಚಿಸ್ತಾನನೇ ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ, ಅದು ಯಾವ ಬೇಕಾದರೂ ಕೈ ತಪ್ಪೋಗ್ಬೋದು. ಹಾಗಂತ ನಾವು ಕೂಡ POKನ ಕಳ್ಕೊಂಡಿದ್ದೀವಿ, ಅದನ್ನು ಕೂಡ ಪಡ್ಕೊಳ್ಳೋಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅದನ್ನು ಕೂಡ ಬದಿಗಿಟ್ಟು ಮಾತಾಡೋಣ. ಅಂಥ ಪಾಕಿಸ್ತಾನದ ಉಗ್ರರ ಶೆಲ್ಟರ್ ಮೇಲೆ ಭಾರತ
ಮಿಸೈಲ್ಗಳನ್ನು ಹಾರಿಸ್ತು. ಆಪರೇಷನ್ ಸಿಂಧೂರ್ ಅಂತ ಅದನ್ನು ಕರೀತು. ಹೀಗೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಭಾಳ ಕೆಟ್ಟ ಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಕ್ರಿಕೆಟ್ ಬೇಡ ಅನ್ನೋದು ಎಲ್ಲರ ಆಕ್ರಂದನ ಅಳಲು ಮತ್ತು ನೋವಿನ ಮಾತುಗಳೇ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಪಾಕಿಸ್ತಾನದ ಮೇಲೆ ನಾವು ಆಡಲ್ಲ, ಅವರು ಭಾರತದ ಮೇಲೆ ಆಡಲ್ಲ ಅಂದರೆ ಏಷ್ಯಾ ಕಪ್ಪೇ ನಡೆಯಲ್ಲ. ಏಷ್ಯಾ ಕಪ್ ಅನ್ನೋದೇ ಅರ್ಥ ಕಳ್ಕೊಳ್ಳುತ್ತೆ. ಆದರೆ ಆಟ ಆಡಿನೂ ಕೂಡ ಪಾಕಿಸ್ತಾನವನ್ನು ಹರ್ಟ್ ಮಾಡ್ಬೋದು ಅನ್ನೋದನ್ನು ನಿನ್ನೆ ಭಾರತ ತಂಡ ಸಾಬೀತು ಮಾಡಿದೆ. ನಿನ್ನೆ ಭಾರತ ಪಾಕಿಸ್ತಾನ ಆಟ ಶುರುವಾದಾಗ ಮೊದಲಿಗೆ ಹ್ಯಾಂಡ್ ಶೇಕ್ ಮಾಡೋದು ಒಂದು ಪದ್ಧತಿ ಇರುತ್ತೆ. ಆದರೆ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ನಾಯಕ ಸಲ್ಮಾನ್ ಆಗಾ ಇರಬೇಕು, ಅವನಿಗೆ ಹ್ಯಾಂಡ್ ಶೇಕ್ ಮಾಡಲಿಲ್ಲ. ಆಮೇಲೆ ಇಡೀ ಪಂದ್ಯದಲ್ಲಿ ಭಾರತದ ಆಟಗಾರರು ಪಾಕಿಸ್ತಾನದ ಆಟಗಾರರ ಜೊತೆ ಯಾವುದೇ ರೀತಿಯಲ್ಲೂ ಯಾವುದೇ ಹಂತದಲ್ಲೂ ಮಾತಾಡಲಿಲ್ಲ. ಅವರನ್ನು ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಆಟ ಆಡಬೇಕು, ಆಟ ಆಡ್ತಿದ್ದೀವಿ, ಹಾಗೆ ಇಡೀ ಮ್ಯಾಚ್ ನಡೀತು. ಇದಾದಮೇಲೆ ಆಟ ಮುಗೀತು. ಭಾರತದ ಆಟಗಾರರನ್ನು ಅಭಿನಂದಿಸೋಕೆ ಪಾಕ್ ಆಟಗಾರರು ಕಾದುಕೊಳ್ತಿದ್ರು. ಆದರೆ ಅವ್ರು ಯಾರಿಗೂ ಕೂಡ ಹ್ಯಾಂಡ್ ಶೇಕ್ ಮಾಡದೆ, ಅಭಿನಂದಿಸದೆ ಸೀದಾ ಡ್ರೆಸ್ ರೂಮ್ಗೆ ಹೋದಂಥ ಭಾರತದ ಆಟಗಾರರು ಬಾಗಿಲು ಬಂದ್ ಮಾಡಿಕೊಂಡ್ರು. ಅದೇ ರೀತಿ ಬಹುಮಾನ ವಿತರಣೆ, ನಿಮ್ಗೊತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಈ ಥರದ್ದೆಲ್ಲ ಬಹುಮಾನ ವಿತರಣೆ ಮಾಡಬೇಕಾದ್ರೆ ಪಾಕಿಸ್ತಾನದ ಪ್ರಾಯೋಜಕರಿಗೆ ಹ್ಯಾಂಡ್ ಶೇಕ್ ಮಾಡಲು ಭಾರತೀಯ ಆಟಗಾರರು ಹತ್ತಿರ ಕೂಡ ಹೋಗಲಿಲ್ಲ. ಕೊನೆಗೆ ಬಹುಮಾನ ವಿತರಣೆ ಸಂದರ್ಭ ಸೂರ್ಯಕುಮಾರ್ ಯಾದವ್ ಈ ಗೆಲುವನ್ನು ಪಹಲ್ಗಾಮ್ ದುರಂತದಲ್ಲಿ ಮಾಡಿದ ಆ 26 ಜನರಿಗೆ ಅರ್ಪಿಸ್ತಾರೆ. ಇದಕ್ಕಿಂತ ಅವಮಾನ ಬೇಕಾ? ಹೇಗೆ ಭಾರತ ದೇಶ ಸೇಡನ್ನು ತೀರಿಸ್ಕೊಂಡಿದೆ ಅನ್ನೋದನ್ನು ನೀವು ಒಂದ್ಸಲ ಅಬ್ಸರ್ವ್ ಮಾಡಿ. ನಿಮ್ಮ ಜೊತೆ ಕ್ರಿಕೆಟ್ ಆಡಲ್ಲ ಅಂತ ಹೇಳಿಬಿಟ್ಟು ನಿರಾಕರಿಸಿ ದೂರ ಕೂರೋದಕ್ಕಿಂತ ಆ ಕಡೆ ಏಷ್ಯಾ ಕಪ್ ಅನ್ನುವಂಥ ಒಂದು ಸಾಂಪ್ರದಾಯಿಕ ಕ್ರೀಡಾಕೂಟವೂ ನಡೀತು. ಅದರ ಜೊತೆಗೆ ಪಾಕಿಸ್ತಾನವನ್ನು ಎಲ್ಲಿಟ್ಟಿದ್ದೀವಿ ನಾವು, ಅವ್ರ ಮೇಲೆ ನಮ್ಮ ಮಾನಸಿಕತೆ ಹೇಗಿದೆ ಅನ್ನೋದನ್ನು ಕೂಡ ಕೊಟ್ವಿ. ದೂರ ಕೂತ್ಕೊಂಡು ನಿಮ್ಮ ಜೊತೆ ಆಟ ಆಡಲ್ಲ ಅನ್ನೋದಕ್ಕೂ ಆಟವನ್ನು ಆಡಿ ಯಾವ ರೀತಿಯಲ್ಲಿ ಅವರಿಗೆ ಪಾಠವನ್ನು ಕಲಿಸಬೇಕು, ಆಟ ಆಟನೇ ಪಾಠನೇ ಅನ್ನೋದನ್ನು ಸಾಬೀತು ಮಾಡಿದ್ದಿದೆಯಲ್ಲ, ಪಾಕಿಸ್ತಾನಕ್ಕೆ ಸಹಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಂತದಲ್ಲಿ ಶಾಹಿದ್ ಅಫ್ರಿದಿ ಮತ್ತು ಜೈಶಾ, BCCI ಅಧ್ಯಕ್ಷ ಅಮಿತ್ ಶಾ ಅವರ ಮಗ, ಇಬ್ಬರು ಕ್ರೀಡಾಂಗಣದಲ್ಲಿ ಕೂತ್ಕೊಂಡು ಭಾಳ ಖುಷಿಯಿಂದ ಮಾತಾಡ್ತಿರುವಂಥ ಒಂದು ವಿಡಿಯೋನ ವೈರಲ್ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಸುಳ್ಳು ಸುದ್ದಿಗಳನ್ನು ಹರಡಿಸೋದನ್ನು ನಿಲ್ಲಿಸಬೇಕು. ಪಹಲ್ಗಾಮ್ ದುರಂತಕ್ಕೂ ಮುಂಚೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಕ್ರಿಕೆಟ್ ಮ್ಯಾಚ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಜೈಶಾ ಮತ್ತು ಅಫ್ರಿದಿ ಮಾತಾಡ್ತಾ ಇದ್ದಂಥ ವಿಡಿಯೋ ಅದು. ಈಗ ತರಬೇಡಿ, ಯಾಕಂದರೆ ಪಹಲ್ಗಾಮ್ ದುರಂತ ಆದಮೇಲೆ ಆಪರೇಷನ್ ಸಿಂಧೂರ್ ಆಯಿತು. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತದ ವಿರುದ್ಧ ತೆರೆದ ವಾಹನದಲ್ಲಿ ಪೆರೇಡ್ ಹೋಗಿದ್ದ ಶಾಹಿದ್ ಅಫ್ರಿದಿ, ಭಾರತದ ವಿರುದ್ಧವಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದ. ಹಾಗಾಗಿ ಜೈಶಾ ಮತ್ತು ಅಫ್ರಿದಿ ಒಟ್ಟಿಗಿರೋದು ನಿನ್ನೆ ಅನ್ನೋ ಥರ ಬಿಂಬಿಸುವ ಕೆಲಸ ಮಾಡ್ತಿದ್ರೆ ಅದನ್ನು ಮಾಡಬೇಡಿ. ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಆಡೋದು ಸರಿ ಇದೆ. ಆಟದ ಜೊತೆ ಪಾಠ ಕಲಿಸಿದಂಥ ಆ ಸ್ಟೈಲ್ ಇದೆಯಲ್ಲ, ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ ಕಡೆ ಏಷ್ಯಾ ಕಪ್ ಕ್ರೀಡಾಕೂಟವೂ ಉಳಿತು. ಪಾಕಿಸ್ತಾನವನ್ನು ನಾವು ಎಲ್ಲಿಟ್ಟಿದ್ದೀವಿ, ಹೇಗೆ ಇಡ್ತೀವಿ ಅನ್ನುವಂಥ ಸಂದೇಶವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸೊ ಏಷ್ಯಾ ಕಪ್ ಭಾರತ ಗೆಲ್ಲಿ, ಫೈನಲ್ ಮ್ಯಾಚು ಕೂಡ ಪಾಕಿಸ್ತಾನದ ಮೇಲೆ ನಡೆಯಲಿ. ಯಾಕಂದರೆ ಫೈನಲ್ನಲ್ಲಿ ಅವ್ರನ್ನ ಬಗ್ಗು ಬಡಿಯೋದಿದೆಯಲ್ಲ, ಅದು ನಿಜಕ್ಕೂ ಪಹಲ್ಗಾಮ್ ಮಾತ್ರ ಅಲ್ಲ, ಕಾಶ್ಮೀರದ ಮೇಲೆ ಪದೇ ಪದೇ ಗಾಯ ಮಾಡಿ ಸಾವಿರಾರು ಜನರನ್ನು ಇವರು ಕೊಂದಿದ್ದಾರಲ್ಲ, ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಕ್ಕಂತಾಗುತ್ತೆ. ಬರೀ ಕ್ರೀಡಾಕೂಟವನ್ನು ಗೆಲ್ಲೋದ್ರಿಂದ ಯಾರ ಆತ್ಮಕ್ಕೂ ಶಾಂತಿ ಸಿಗಲ್ಲ. ಆ ಉಗ್ರರು ಬುಡ ಸಮೇತ ನಾಶ ಆಗ್ತಾರಲ್ಲ, ಅವತ್ತು ದೇಶಕ್ಕೂ ನೆಮ್ಮದಿ, ಈ ದೇಶದಲ್ಲಿ ಹುತಾತ್ಮರಾದವರಿಗೂ ನೆಮ್ಮದಿ. ನಮಸ್ಕಾರ. ನೀವು MBA ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ? ಹಿಯರ್ ಈಸ್ ಎ ಗೋಲ್ಡನ್ ಆಪರ್ಚುನಿಟಿ, ಒನ್ ಆಫ್ ದ ಸ್ಮಾರ್ಟೆಸ್ಟ್ ವೇ ಟು ಕಂಪ್ಲೀಟ್ ಯುವರ್ ಮಾಸ್ಟರ್ಸ್ ಡಿಗ್ರಿ. ವರ್ಕ್ ಮಾಡಿ, ಸ್ಟಡಿ ಮಾಡಿ, ಆ್ಯಂಡ್ ವೈಲ್ ಯುವರ್ ಲ್ಯಾನ್ ಯು ಗೆಟ್ ಎ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಪ್ಲಸ್ MBA ಡಿಗ್ರಿ ಟುಗೆದರ್. ಡಬಲ್ ಬೆನಿಫಿಟ್, ಡಬಲ್ ಗ್ರೋತ್. ಫ್ಯೂಚರ್ ಸೆಕ್ಯೂರ್ ಮಾಡಬೇಕಾ? ಜಾಯ್ನ್ ಅವರ್ ವರ್ಕ್ ಆ್ಯಂಡ್ ಸ್ಟಡಿ MBA ಟುಡೇ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.